ಬೆಂಗಳೂರಿಗೆ ಬಂದು ಒಂದು ವಾರದ ನಂತರ ಮನೆ ಮಾಡಿದ್ವಿ. ಇದು ಮೋಲ್ಡ್ ಮನೆ, ಒಂದು ಸ್ವಲ್ಪ ಅಡುಗೆ ಮನೆ, ಸ್ವಲ್ಪ ಹಾಲು ಅಷ್ಟೇ. ನಾವಿಬ್ಬರೇ ಗಂಡ ಹೆಂಡತಿ ಅಲ್ಲ, ಅದಕ್ಕೆ ಇಷ್ಟು ಮಾಡಿದ್ದಾರೆ ನಮ್ಮ ಮನೆಯವರು. ಕೆಲಸನ ಈ ವಾರದಿಂದ ಹುಡುಕ್ತಾನೇ ಇದ್ದೀವಿ. ಕೆಲಸ ಸಿಗಲಿಲ್ಲ ಅಂತ ಹುಡುಕ್ತಾ ಇದ್ದೀವಿ. ಆದರೆ ಕೆಲಸನೇ ಸಿಗ್ತಾ ಇಲ್ಲ. ಏನು ಮಾಡಲಿ, ಬಾಡಿಗೆ ಮನೆ ಮಾಡಿದ್ವಿ, ಎಲ್ಲ ಮನೆಗೆ ಬೇಕಾಗಿರೋದು ಐಟಮ್ ಎಲ್ಲ ತೊಗೊಂಡು ಬಂದ್ವಿ, ಎಲ್ಲ ಜೋಡಿಸ್ಕೊಂಡ್ವಿ. ಇದಕ್ಕೆ 4,00,000 ಬಾಡಿಗೆ, 30,000 ಅಡ್ವಾನ್ಸ್. ಇದಕ್ಕೆ ನಾನು ಎಲ್ಲೆಲ್ಲ ಹುಡುಕ್ತೆ ರೇಖಾ ಕೆಲಸನ, ಎಲ್ಲೆಲ್ಲೂ ಬರೀ ಪೇಮೆಂಟ್ ಕಡಿಮೆ ಕಡೆ. ಈಗ ನನಗೆ ಕೊಡೋ ಸಂಬಳದಲ್ಲಿ ಬರೀ ನಾವು ಮನೆ ಕಟ್ಟೋದಕ್ಕೂ ಜೀವನ ಮಾಡೋದಕ್ಕೂ ಇಷ್ಟಕ್ಕೆ ಸಾಕಾಗುತ್ತೆ ಕಣೆ ರೇಖಾ. ಅಯ್ಯೋ, ಏನು ಮಾಡೋದು? ಎಷ್ಟು ಒಂದು 15,000 ಕೊಟ್ಟರು ಪರವಾಗಿಲ್ಲ, ಹೋಗ್ರಿ. 15,000 ಕೊಡ್ತಾ ಇಲ್ಲ ಕಣೆ, ಒಂದು 10-12,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಬಾಡಿಗೆ ಬೇರೆ ಇದು 4,00,000, ರೇಷನ್ನು, ನೀರು ಬಿಲ್ಲು, ಅದು ಇದು ಅನ್ನೋದಕ್ಕೆ 7-8,000 ಬರುತ್ತೆ. ಮತ್ತು ಇನ್ನೊಂದು 4-5,000 ಉಳಿತೈತೆ. ನೀನು ಹೋದರೆ ಸ್ವಲ್ಪ ಪರವಾಗಿಲ್ಲ. ಆದರೆ ನಿನಗೂ ಕೆಲಸ ಸಿಗ್ತಿಲ್ವಲ್ಲ, ನೀನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾಗುತ್ತೆ. ಗಾರ್ಮೆಂಟ್ಸ್ಗೆ ಹೋಗೋದು ಇನ್ನೇನು ಮಾಡೋಕ್ಕಾಗುತ್ತೆ? ಗಾರ್ಮೆಂಟ್ಸ್ಗೆ ಹೋಗೋದತ್ಲಾಗೆ ಬೇರೆ ಯಾವ ಈ ಕಡೆ ಕಂಪ್ನಿಗಳಿಗೆಲ್ಲ ಆ ಕಡೆ ಬಸ್ಸಲ್ಲೆಲ್ಲ ಹೋಗಬೇಕು. ಬಸ್ಸಲ್ಲೆಲ್ಲ ಹೋಗ್ಬೇಕಂದ್ರೆ ನನಗೆ ತುಂಬ ಭಯ ಆಗ್ತೈತೆ. ಬಸ್ಸಲ್ಲೆಲ್ಲ ನನಗೆ ಓಡಾಡಿ ಅಭ್ಯಾಸ ಇಲ್ಲ, ಭಯ ಆಗ್ತೈತೆ ನನಗೆ. ನನಗೆ ಯಾವ ಕೆಲಸನೇ ಸೆಟ್ ಆಗ್ತಿಲ್ಲ ಮಾತ್ಲಾಗೆ. ಯಾಕನ ಬಂದ್ವಪ್ಪ ಅಂತ ಅನ್ನಿಸ್ತೈತೆ ನನಗಂತೂ. ಬೆಂಗಳೂರಿಗೆ ಹೋಗತ್ಲಾಗೆ ಎಷ್ಟು ಕೆಲಸ ಹುಡುಕಿದ್ದೀನಿ ಅಂದರೆ ಹೇಳ್ಬಾರ್ದು. ನಾನಂತೂ ಕಣ್ಣೀರು ಹಾಕೊಂಡು ಕೆಲಸ ಹುಡುಕಿದ್ದೀನಿ ಕಣೆ. ಏನಪ್ಪ ಇದು, ಓದಿದ್ರು ನನ್ನ ಕೆಲಸ ಎಷ್ಟು ಕಷ್ಟ ಬಿದ್ದು ಹುಡುಕ್ಬೇಕಾಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ. ಅಲ್ಲಿ ಕೆಲಸ ಏನೋ ಚೆನ್ನಾಗಿರುತ್ತೆ. ಓದ್ಸತಿ ಅದು ಕೆಲಸ ಚೆನ್ನಾಗಿತ್ತಮ್ಮ, ಮದುವೆಗಿನ್ನ ಮುಂಚೆ ಮಾಡ್ತಾ ಇದ್ದಲ್ಲಿ ತುಂಬ ಚೆನ್ನಾಗಿತ್ತು. ಏನು ಮಾಡ್ತೀಯ, ಕಂಪ್ನಿನೇ ತೆಗೆದ್ಬಿಟ್ರಿ, ಹಿಂಗೆ ಎಡವಟ್ಟು ಆಗ್ತವ್ರೆ. ಯಾಕೆ ನಾನು ಏನು ಮಾಡಲೆ? ಸುಮ್ಮನಿರಿ, ಏನು ಮಾಡೋಕ್ಕಾಗೋದು? ಸ್ವಲ್ಪ ಸಮಾಧಾನದಾಗೆ ಹುಡುಕ್ರಿ. ಏನು ಮಾಡೋಕ್ಕಾಗಲ್ಲ, ಒಂದು ತಿಂಗಳು ಆದರೂ ಪರವಾಗಿಲ್ಲ, ಸಮಾಧಾನದಾಗ ಹುಡುಕ್ರಿ. ಇವಾಗ ನಮ್ಗೆ ಒಂದೇ ಸತಿ ನಮಗೆ ಬೇಕಾಗಿರೋಂಗೆ ಜಾಸ್ತಿ ಸ್ಯಾಲ್ರಿ ಕೊಡೋದು ಯಾವುದು ಕೆಲಸಗಳು ಸಿಗೋದಿಲ್ಲ. ಏನು ಮಾಡೋಕ್ಕಾಗುತ್ತೆ? ಹೋಗತ್ಲಾಗೆ ಊರಾಗ ಏನಾದರೂ ಒಂದು ಮಾಡ್ಕೊಂಡಿದ್ದಿದ್ರೆ ನೆಮ್ಮದಿಯಾಗಿರ್ಬೋದಾಯಿತು ಕಣೆ ರೇಖಾ. ಯಪ್ಪ, ಈ ಪಜಿತಿ ನನಗೆ ಬೇಡಮ್ಮ ತಾಯಿ. ಶ್ರೀನಿವಾಸ, ಹೋಗಿದ್ದೇನು ಕೆಲಸಕ್ಕೆ? ಕೆಲಸ ಹುಡುಕ್ತಾ? ಇನ್ನು ಇಲ್ಲ ಅಣ್ಣ, ಹುಡುಕ್ತಾ ಇದ್ದೀನಿ. ನನಗೆ ಸರಿಯಾಗಿರೋ ಯಾವ ಕೆಲಸ ಸಿಗ್ತಾ ಇಲ್ಲ. ಬರೀ 12,000, 10,000, 12,000 ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಕೆಲಸ ಯಾವ ನನಗೆ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣಣ್ಣ. ಸುಮ್ಮನೆ ಹೋಗ್ಬೇಕೆಲ್ಲನೂ ಅಂತಾಗೆ. ನೀನು ಅದು ಬೇಡ ಇದು ಬೇಡ ಅಂತಂದರೆ ಆಗಲ್ಲ. ಎಲ್ಲನೂ ಅಂತಾಗೆ ಸುಮ್ಮನೆ ಹೋಗೋದು ಕಲಿ ಸುಮ್ಮನತ್ಲಾಗೆ. ಎಲ್ಲ ಚೆನ್ನಾಗಿರೋವೇ ಇರ್ತಾವೆ ಕೆಲಸಗಳು. ಸುಮ್ಮನೆ ಒಂತಾಗ ಹೋದ್ರತ್ಲಾಗ ಆಮೇಲೆ ಸಂಬಳ ಜಾಸ್ತಿ ಮಾಡ್ತಾರೆ. ನಿನಗೆ ಎತ್ಕೊಂತಿಲ್ಲ, ಯಾರು ಸಂಬಳ ಜಾಸ್ತಿ ಕೊಡಲ್ಲ ಕಣಲ್ಲ ಇಲ್ಲಿ. ಹೋಗ್ತಾ ಇದ್ರೆ ಮಾತ್ರ. ನಾನು ಅಕ್ಕಗೆ ಹೇಳಿದ್ನಿ ಕೇಳ್ಕೊಂಬ ಅಂತ ಹೇಳಿ, ಅಕ್ಕ ಕೇಳ್ಕೊಂಬತ್ನಿ ಅಂತ ಹೇಳೈತೆ. ನಾನು ಅಕ್ಕನ ಜೊತೆ ಗಾರ್ಮೆಂಟ್ಸ್ಗೆ ಹೋಗ್ತೀನಿ. ಅಯ್ಯೋ, ನೀನು ಡಿಗ್ರಿ ಓದಿ ನೀನು ಗಾರ್ಮೆಂಟ್ಸ್ಗೆ ಹೋಗ್ತೀಯ? ಏನಾದ್ರೂ ಕಂಪ್ನಿಗೆ ಹೋಗು. ಕಂಪ್ನಿಗೆ ಏನಾದ್ರೂ ಅಲ್ಲಿ ಕೆಲಸಗಳು ಕೊಡ್ತಾರೆ. ಕಂಪ್ಯೂಟ್ರ್ ಮಾಡಿದೆಯಲ್ಲ ಹೆಂಗೂ, ಅಲ್ಲಿ ಯಾವುದಾದ್ರೂ ಕೆಲ್ಸಕ್ಕೆ ಹೋಗು. ನಾನು ತೋರಿಸ್ತೀನಿ. ಏನಾಗಲ್ಲ, ಸ್ವಲ್ಪ ದಿನ ರೂಢಿ ಆಗೋವರ್ಗು, ಅಭ್ಯಾಸ ಆಗೋವರ್ಗು, ಆಮೇಲೆಲ್ಲ ಸರಿ ಹೋಗುತ್ತೆ ಕಣೆ. ಹೋಗು ಏನಾದರೂ ಕಂಪ್ನಿಗಳಿಗೆ, ಸುಮ್ಮನೆ ಗಾರ್ಮೆಂಟ್ಸಲ್ಲಿ ಆಗಲ್ಲ. ಯಪ್ಪ ನನಗೆ ರೋಡ್ ದಾಟಕ್ಕಾಗಲ್ಲ. ಅಲ್ಲಿ ಗಾಡಿ ಬರ್ತಿರೋದು ನೋಡಿದ್ರೆ ನನಗೆ ಸಿಗ್ನಲ್ಲು ಅಲ್ಲೆಲ್ಲ ಹೋಗೋದಕ್ಕೆ ನನಗೆ ತುಂಬ ಭಯ ಆಗುತ್ತಪ್ಪ. ನಾನು ಯಾವತ್ತೂ ಓದಾಡಲ್ಲ ಏನಲ್ಲ. ಫಸ್ಟಿಗೆ ನಾನು ಬೆಂಗಳೂರಿಗೆ ಬಂದಾಗ ಹಿಂಗೆ ಎದ್ರುಕೊಳ್ತಾ ಇದ್ದೆ. ಅಯ್ಯೋ, ಸಿಗ್ನಲ್ಲೆಲ್ಲ ಬರಬೇಕಾದ್ರೆ ಗಾಡಿ ಟ್ರಾಫಿಕ್ಕು ಅದೆಲ್ಲ ನೋಡಿದ್ರೆ ನನಗೆ ತುಂಬ ಭಯ ಆಗೋದು. ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ. ಇವಾಗೇನು ಹೇಳ್ಬಿಟ್ರು ಓಡಾಡ್ತೀನಿ. ಇವಾಗ ಸ್ವಲ್ಪ ಧೈರ್ಯ, ಚೆನ್ನಾಗೆಲ್ಲ ಓಡಾಡಿದ್ದೀನಿ. ಇವಾಗೆಲ್ಲ ಬಂದು ಎಲ್ಲ ಚೆನ್ನಾಗೆ ಊರಿಗೂ ಎಲ್ಲ ಬರ್ತಾ ಹೋಗ್ತಾ ಆಮೇಲೆ ಅಭ್ಯಾಸ ಆಯಿತು. ಫಸ್ಟಿಗೆ ಹೋದಾಗಂತೂ ನನಗೆ ಸಿಗ್ನಲ್ಲು, ಆ ರೋಡ್ ದಾಟೋದು, ಆ ಗಾಡಿ ಓಡಾಡೋದು ನೋಡಿದ್ರೆ, ಯಾಕಂದರೆ ನಾವು ಹಳ್ಳಿಲಿ ಹುಟ್ಟಿ ಬೆಳೆದವರಲ್ಲ, ಅದಕ್ಕೇ ನನಗೆ ತುಂಬ ಕಷ್ಟ ಆಗ್ಬಿಡ್ತು. ಬೆಂಗಳೂರಿಗೆ ಫಸ್ಟಿಗೆ ಬಂದಾಗ ಎಷ್ಟು ಅನ್ಬೋತಿದ್ದೀನಿ. ಒಬ್ಬಳೊಬ್ಳೇನೆ ನಮ್ಮ ಮನೆಯವ್ರ ಕೆಲಸ ಹುಡುಕೊಂಡು ಒಳಕ್ಕೆ ಹೋದಾಗ ಒಬ್ಬೊಬ್ಬಳೇ ಹತ್ತಿದ್ದೀನಿ. ಅಯ್ಯೋ, ಇರೋಕ್ಕಾಗಲ್ಲ, ಬೇಜಾರಾಗುತ್ತೆ. ಅಕ್ಕಪಕ್ಕದವರೆಲ್ಲನ ಇದಕ್ಕೆ ಹೋಗ್ಬಿಡೋರು, ಎಲ್ಲನ ಕೆಲ್ಸಕ್ಕೆ ಹೋಗ್ಬಿಡೋರು. ನನಗೆ ಬೇಜಾರು, ಒಬ್ಬಳೇನೆ. ಟಿ ವಿನೂ ಇಲ್ಲ. ಫೋನ್ ನೋಡೋಣ ಅಂದರೆ ನಮ್ಮ ಮನೆ ಹತ್ರನೂ ಟವರ್ ಜಾಸ್ತಿ ಸಿಗ್ತಾ ಇರಲಿಲ್ಲ. ಅವಾಗಂದರೆ ಇಂಥ ಫೋನು ಇರಲಿಲ್ಲ ನನ್ನ ಹತ್ರ ಇದ್ದಿದ್ದು ಫೋನು ಕೀಪ್ಯಾಡ್ ಫೋನು. ಆವಾಗ ನಮ್ಮ ಮನೆಯವ್ರ ಹತ್ರ ಇತ್ತು. ಅವ್ರ ಕೆಲ್ಸಕ್ಕೆ ತೊಗೊಂಡೋಗೋರು ಚಿಕ್ಕದು ಅಷ್ಟೇ. ಅವಾಗೆಲ್ಲ ಜಾಸ್ತಿ ಇಲ್ಲೆಲ್ಲ ನೆಟ್ವರ್ಕ್ ಎಲ್ಲ ಸಿಗ್ತಾ ಇರಲಿಲ್ಲ. ಇದೊಂದು ಸ್ವಲ್ಪ ತಗ್ಗು ಪ್ರದೇಶ ಆಗಿರೋದ್ರಿಂದ, ನಮ್ಮದು ಒಂದು ಸ್ವಲ್ಪ ಮನೆ ತಗ್ಗಲ್ಲಿರೋದ್ರಿಂದ ಸಿಗ್ತಾ ಇರಲಿಲ್ಲ ಇಲ್ಲಿ ಜಾಸ್ತಿ ನೆಟ್ವರ್ಕು. ಸುಮ್ಮನೆ ಹೋಗು. ಸುಮ್ಮನೆ ಇವಾಗ ನೀನು ಮನೆಯಾಗಿದ್ದರೆ ಆಗಲ್ಲ. ಹಿಂಗಾಗಿನೇ ನೀನು ಎಷ್ಟೊಂದು ಕೆಲಸನ ಬಿಟ್ಟಿದ್ಯಾ ಕಣೋ. ಸುಮ್ಮನೆ ಹೋಗೋದು ಕಲಿ ನಿನ್ನ ಕೆಲಸಕ್ಕೆ. ಅಲ್ಲಿ ನೋಡಿದ್ರೇ ದೊಡ್ಡಪ್ಪಯ್ಯನೂ ದೊಡ್ಡಮ್ಮಯ್ಯ ಅವರೆಲ್ಲನ ನೀನು ಕೆಲಸಕ್ಕೆ ಹೋಗ್ತೀಯ ಅಂತ ತುಂಬ ಆಸೆ ಹೇಳಿದ್ದಾರೆ. ಓದಿದೀಯ ಅಂತ ಓದಿಸವ್ರೆ, ದುಡ್ದಾಕ್ತೀಯ ಅಂತ ಚೆನ್ನಾಗಿ ಒಳ್ಳೆ ನಿನಗೆ ಹೆಂಗೆ ಗೊತ್ತಾ ನನ್ನ ಮಗ ದುಡಿತಾನೆ ಅಂತ ಹೇಳಿ. ನಮ್ಮ ಮನೆಯವ್ರಿಗಂತೂ ಕೆಲಸ ಹುಡುಕಿ ಸಾಕಾಗೈತೆ. ನನಗೆ ಬೇರೆ ಕಡೆ ಹೋದರೆ ಕೆಲಸಗಳು ಸಿಗ್ತವೆ. ಬಸ್ಸಲ್ಲೆಲ್ಲ ಓಡಾಡ್ಬೇಕು, ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಅಕ್ಕನ ಜೊತೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ನಮ್ಮ ಮನೆಯವರು ಇನ್ನೂ ಕೆಲಸ ಹುಡುಕ್ತಾ ಇದ್ದಾರೆ. ಅಯ್ಯೋ, ಒಂದೊಂದು ಪಜಿತಿ ಎಲ್ಲ ಬೆಂಗಳೂರಿಗೆ ಬಂದು ನಾವು ಕಷ್ಟ ಬಿದ್ದಿದ್ದು.
ಎಲ್ಲ ಪ್ರತಿಯೊಂದೂ ತಂದು ಎಲ್ಲ ಜೋಡಿಸ್ಕೊಂಡು ಎಲ್ಲ ಮನೆಗೆಲ್ಲ ಐಟಮ್ ಇರಬೇಕು. ಬೆಂಗಳೂರಲ್ಲಿ ಯಾರನ್ನೂ ಅಕ್ಕಪಕ್ಕ ಕೇಳೋಕ್ಕಾಗಲ್ಲ, ಕೇಳ್ಬೋದು ಕೊಡ್ತಾರೆ, ಆದರೆ ಯಾರು ಪರಿಚಯ ಇರಲ್ವಲ್ಲ. ಫಸ್ಟಿಗೆ ಬಂದ ತಕ್ಷಣ ಯಾರು ಪರಿಚಯ ಇರ್ತಾರೆ? ಬೆಂಗಳೂರಲ್ಲೂ ಈಗ ಅಕ್ಕಪಕ್ಕದವರು ಚೆನ್ನಾಗೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಭಾಳ ಕಷ್ಟಕ್ಕಾಗೋರು ಇರ್ತಾರೆ, ಚೆನ್ನಾಗೆ ಒಬ್ಬೊಬ್ಬರು ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗೆ ಎಲ್ಲನ ಅಡ್ಜಸ್ಟ್ ಆಗೋರು ಇರ್ತಾರೆ. ಆದರೆ ಒಂದೊಂದು ಕಡೆ ಒಂದೊಂದು ಥರ, ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಎಲ್ಲರೂ ಕೆಟ್ಟವರೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಇದ್ದಿದ್ದ ಏರಿಯಾದಲ್ಲಿ ಇನ್ನೂ ಹೊಸ್ದಲ್ಲಿ ಬಂದಿದ್ವಲ್ಲ, ಎಲ್ಲ ಬಾಕ್ಲು ಇಟ್ಕೊಂಡಿರೋರು, ಯಾರು ಪರಿಚಯ ಇರ್ತಿರ್ಲಿಲ್ಲ. ನಾನು ಯಾರನ್ನು ಮಾತಾಡ್ಸೋಣ ಅಂದರೆ ಎಲ್ಲ ಕೆಲ್ಸಕ್ಕೆ ಹೋಗಿರೋರು, ಯಾರನ್ನು ಮಾತಾಡ್ಸೋಣ ನನಗೆ ಗೊತ್ತಿಲ್ವಲ್ಲ, ಯಾರನ್ನು ಮಾತಾಡ್ಸೋಕ್ಕೂ. ನಮ್ಮ ಅಕ್ಕರೊಬ್ಬರು ನಮ್ಮ ಮನೆಯಿಂದ ಸ್ವಲ್ಪ ದೂರ, ಅವರು ಫಿಫ್ಟಿಯರ್ ಮೇಲೆ ಇದ್ದಿದ್ದು, 4 ಫಿಫ್ಟಿಯರ್ ಮೇಲೆ ಇದ್ದಿದ್ದು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಮಾತಾಡಿಸ್ಬೇಕಂದ್ರೆ ತಿರ್ಗಾ ಹೆಂಗೋ ನಮ್ಮ ಮನೆಯವ್ರಿಗೂ ಇವಾಗ ಇನ್ನೂ ಕೆಲಸ ಹುಡುಕ್ತಾ ಇದ್ದಾರೆ, ಕೆಲಸ ಸಿಕ್ಕಿಲ್ಲ. ತುಂಬ ಕಷ್ಟ ಬಿದ್ದು ವೀಕ್ಷಕರೇ. ಯಪ್ಪ, ಬೆಂಗಳೂರಿಗೆ ಬಂದು ಪ್ರತಿಯೊಂದು ಲೈಫ್ ಸೆಟ್ಲ್ ಮಾಡ್ಕೋಬೇಕಂದ್ರೆ ಜೀವನ ತುಂಬ ಕಷ್ಟ. ಬೆಂಗಳೂರಾಗೇನು ಕೆಲಸಗಳಿಲ್ಲ ಅನ್ಕೋಬೇಡ್ರಿ, ಊಟ ಮಾಡಿ ಮನ್ಕೊಳ್ರಿ, ನಾಳೆ ಬೇಕಾದ್ರೆ ಹೋಗಿ ಕೆಲಸ ಹುಡುಕರಂತೆ. ನಡೀರಿ ಊಟ ಮಾಡಿರಿ, ಅನ್ನ ಟೊಮಟೊ ಸಾರು ಮಾಡಿದ್ದೀನಿ. ನನಗೆ ಊಟ ಬೇಡ ಕಣೆ, ಯಾಕೋ ಬೇಜಾರಾಗ್ತೈತೆ. ಕೆಲಸ ಹುಡುಕಿ 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 ಎಷ್ಟು ಬೇಜಾರಾಗ್ತೈತೆ. ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ತಾ ಇಲ್ಲ. ಬೆಂಗಳೂರ ದುಡಿ, ನೀನು ಚೆನ್ನಾಗಿ ದುಡಿ, ನೀನು ಏನಾನ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ನೀನು ಏನಾನ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿರೋದೇ ಬರುತ್ತೆ ನನ್ನ ಕಣ್ಣು ಮುಂದೆ. ಏನು ಮಾಡೋಣ? ನಮ್ಮೂರಲ್ಲಿ ನೋಡಿದ್ರೆ ಜನ ಆಡ್ಕೊಂತಾರೆ, ಓದ್ದ ಏನು ಮಾಡೋಕ್ಕಾಗಲಿಲ್ಲ, ಓದ್ದ ಏನು ಮಾಡೋಕ್ಕಾಗಲಿಲ್ಲ ಅಂತ ಆಡ್ಕೊಂತಾರೆ. ಏನು ಮಾಡೋದು? ಅಯ್ಯೋ, ಊಟ ಬಿಟ್ಟರೆ ಆಗುತ್ತೇನ್ರಿ? ನಡೀರಿ, ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅಷ್ಟೇ. ನಾನು ಇದೀನಲ್ಲ ಮುಂಚೆ ಅಂತ ಅಡುಗೆ ಮಾಡೋಕ್ಕಿಲ್ಲ ಅಂತ ಹೇಳ್ತಾ ಇದ್ರೆ, ಇವಾಗ ಅಡುಗೆ ಎಲ್ಲ ಮಾಡಿರ್ತೀನಿ ನಾನು. ನಡೀರಿ, ಊಟ ಮಾಡಿರಂತೆ. ಸಾಂಬಾರು ಮಾಡಿದ್ದೀನಿ, ಟೊಮಟೊ ಸಾರು ಮಾಡಿ ಅನ್ನ ಮಾಡಿದ್ದೀನಿ. ನಡೀರಿ, ಯಾಕಂದರೆ ಇನ್ನು ರಾಗಿ ಮಿಷಿನ್ ಎಲ್ಲೈತೋ ಏನೋ ಇಲ್ಲಿ ಗೊತ್ತಿಲ್ಲ. ರಾಗಿ ತಂದಿರ ಹೋಗಿ ಮಾಡಿಸಿ ಅದನ್ನ ಹಾಕ್ಸ್ಕೊಬರ್ಬೇಕು ಮುದ್ದೆ ಮಾಡೋಕ್ಕೆ. ಅದಕ್ಕೇ ಬರೀ ಅನ್ನ ಮಾಡಿದ್ದೀನಿ. ಮಿಷಿನ್ ಎಲ್ಲೈತೆ ಅಂತ ಗೊತ್ತಿಲ್ಲ ಕಣ್ರಿ. ಹಾಕ್ಕೊಂಡು ಕೇಳ್ಕೊಂಡು ಯಾವ ಮುದ್ದೆನೂ ಬೇಡ, ಅನ್ನನೂ ಬೇಡ ಬಿಡೆ. ನನಗೇನು ತಿನ್ನೋಕೆ ಇಷ್ಟನೇ ಇಲ್ಲ. ಏನು ಮಾಡೋಣ? ನನಗೆ ಬೇಜಾರು ಕಣೆ. ನಾನು ಸ್ವಲ್ಪ ಸುಮ್ಮನೆ ಮಲ್ಕೊಬಿಡ್ತೀನಿ, ಸುಮ್ಮನಿರು. ಅಯ್ಯೋ ರೀ, ನೀವು ಕೆಲಸ ಹುಡುಕಿ ಸುಸ್ತಾಗಿದ್ದೀರಾ. ಫಸ್ಟು ಕೈ ತೊಳ್ಕೊಂಬರೋಗ್ರಿ. ಕೈ ಕಾಲು ಮುಖ ತೊಳ್ಕೊಂಡು ಫಸ್ಟ್ ಊಟ ಮಾಡಿ ಆಮೇಲೆ ಮಲ್ಕಂತ್ರಿ. ಊಟ ಮಾಡಿ ಮಲಗಿದ್ರಿ ಮತ್ತೆ ನೀವು ಎದ್ದೊಳೋದೇ ಬೇಡ. ನೀವು ಹಿಂಗೆ ಮಲ್ಕೊಬಿಟ್ರೆ ತಿರ್ಗಿ ಮತ್ತೆ ಎದ್ದೊಳಕ್ಕಾಗಲ್ಲ ಊಟ ಮಾಡೋಕ್ಕೆ. ನಿಮಗೆ ಬೇರೆ ಸುಸ್ತಾಗೈತೆ ಕೆಲಸ ಹುಡುಕಿ ಎಲ್ಲೆಲ್ಲಿ ಓಡಾಡಿದ್ರಿ? ಎಷ್ಟು ಕಂಪ್ನಿಗೆ ಹೋದ್ರಿ? ಒಂದು 5-6 ಕಂಪ್ನಿ ಹತ್ರ ಹೋದೆವು. ನನ್ನ ಫ್ರೆಂಡ್ ಯಾರೋ ಇನ್ನೊಬ್ಬ ಹೇಳ್ದೆ, ಈ ಕಡೆ ನಮ್ಮ ಕಂಪ್ನಿಲಿ ತಾಂತಾರೆ ಅಂತ. ಅಲ್ಲಿಗೆ ಹೋದೆ. ಅವ್ರು ಇನ್ನೂ ಒಂದು ತಿಂಗಳು ಬಿಟ್ಟು ಬಾ, ಇನ್ನೂ ಒಂದು ತಿಂಗಳು ಟೈಮ್ ಐತೆ, ಇನ್ನೊಂದು ತಿಂಗಳು ಬಿಟ್ಟು ತಗೊತೀವಿ ಅಂತ ಅವ್ರು ಹೇಳಿದ್ರು. ಹೋಗೆ ಹೇಳ್ಬಾರ್ದು, ನನ್ನ ಕಷ್ಟ. ನನಗೆ ಊಟ ಬೇಡ, ಏನೂ ಬೇಡ. ನೀವು ಊಟ ಮಾಡಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ. ನೀವು ಊಟ ಮಾಡಿರಿ ಪ್ಲೀಸ್. ನೀವು ಊಟ ಮಾಡಲೇಬೇಕು. ಇಟ್ಕೊಂಬರ್ತೀನಿ ನಡೀರಿ. ಊಟ ಮಾಡೋಣ. ಕೈ ತೊಳ್ಕೊಬರೋಗ್ರಿ. ಫಸ್ಟ್ ಕೈ ಕಾಲು ಮುಖ ತೊಳ್ಕೊಳ್ರಿ, ಸ್ವಲ್ಪ ಫ್ರೆಶ್ ಅಪ್ ಆದಂಗೆ ಆಗುತ್ತೆ ಹೆಂಗೋ ಅತ್ಲಾಗೆ. ಆಮೇಲೆ ಊಟ ಮಾಡಿ ಇಬ್ಬರು ಮಲ್ಕೊಳ್ಳೋಣ. ಹೋಗ್ರಿ. ನಮ್ಮ ಮನೆಯವ್ರು ಇವತ್ತಾಗಲೆಲ್ಲ ಕೆಲಸ ಹುಡುಕಿ ತುಂಬ ಬೇಜಾರಾಗಿದ್ದಾರೆ. ಕೆಲಸ ಚೆನ್ನಾಗೈತೆ ಅನ್ನೋದ್ರಲ್ಲಿ ಕಡಿಮೆ ಸ್ಯಾಲ್ರಿ, ಮತ್ತು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದ್ರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್, ಹಿಂಗೆ ಎಡವಟ್ಟಾಗವು. ಅದು ಏನಂತ ಗೊತ್ತಿಲ್ಲ. ಯಾವುದಾದ್ರೂ ಕೆಲ್ಸಕ್ಕೆ ಹೋದ್ರೂ ತುಂಬ ಎಡವಟ್ಟುಗಳು. ಇದೇ ರೀತಿ ಯಾರೆಲ್ಲ ಬೆಂಗಳೂರಿಗೆ ಹೋಗಿ ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.